ಈ ಹುಡುಗನಿಗೆ ಹುಷಾರಿಲ್ಲ, ಈಗ ಆಸ್ಪತ್ರೆಗೆ ಹೋಗ್ತಿದ್ದೀರಿ. ಮಾದೇಶ್ವರನ ಬೆಟ್ಟಕ್ಕೆ ಅಲ್ಲಿಗೆ ನಡ್ಕೊಂಡು ಹೋಗ್ಬೇಕು, ತಿರ್ಗಾ ನಡ್ಕೊಂಡ್ ಬರ್ಬೇಕಣ್ಣ. ಜೀಪು ಬಿಡ್ತಾ ಇಲ್ಲ. ಪ್ರಾಣಿ ಎಲ್ಲ ಉಂಟು ಹೇಳಿ, ಚಿರತೆ ಉಂಟು, ಹುಲಿ ಉಂಟು, ಆನೆ ಉಂಟು, ಎಲ್ಲ ಪಕ್ಕದಲ್ಲಿ ಅದಕ್ಕೆ ಒಂದು ಹೋಗ್ತೀನಿ. ವಯಸ್ಸಾದವರೆಲ್ಲ ಟ್ರೆಕ್ ಮಾಡ್ತಾರೆ ಈ ಬೆಟ್ಟಕ್ಕೆ. ಈ ಬೆಟ್ಟವನ್ನ ನಾಗಲಿಂಗ ಪುಷ್ಪ ಅಂತಾನು ಕರೀತಾರ. ಹಾನುಮಲೆ, ಜೇನುಮಲೆ, ಗುಂಜುಮಲೆ, ಕುಲಗಂಜಿಮಲೆ, 77 ಮಲೆಯಲ್ಲಿ ತಪ್ಪಲೆ ನಲಿದು ನಾಟ್ಯವಾಡುವಂತ ಅಪ್ಪಾಜಿ ಮುದ್ದು ಮಾದಪ್ಪನ ಪಾದಕೊಂದ್ಸತಿ ಉಘೇಂದ್ರಪ್ಪ, ಉಘೇ ನಾಯ್ಕಾರ, ಉಘೇ ಮಾತ್ಮಲೆಯ, ಮಾತ್ಮಲೆ ಪಾದಕೊಂದ್ಸತಿ ಉಘೇಂದ್ರಪ್ಪ. ಶರಣ್ರಿ, ಎಲ್ಲಾರ್ಗು ಶರಣಾರ್ಥಿ. ಅಲ್ಲಿ ದೂರದೊಳಗಡೆ ಮಹದೇಶ್ವರ ಅವ್ರ ನೋಡಿದ್ರೆ ಗೊತ್ತಾಗ್ಬಿಡ್ತೈತಿ ನಾನ್ ಎಲ್ಲಿದ್ದೀನಿ ಅಂತೇಳಿ. ಇವತ್ ನಾ ಇದೀನಿ ಮಹದೇಶ್ವರ ಬೆಟ್ಟದಲ್ಲಿ. ನಾವು ಹೋಗ್ತಾ ಇದೀವಿ ನಾಗಮಲೆ ಟ್ರೆಕ್ಕಿಂಗ್ಗೆ. ಬಹಳ ದಿನದ ನಂತರ ಅರುಣ ಸಿಕ್ಕಾಣ, ಫ್ರೆಂಡ್ ಶರತ್ ಅವ್ರು ಸಿಕ್ಕಾರ. ಲೆಟ್ಸ್ ಗೋ. ಇದನ್ನ ಹೆಂಗ ಏನೇನು ಅಂತ ಫಸ್ಟ್ ಟೈಮ್ ನಾನು ಹೊಂಟಿನಿ. ಸೊ ಟ್ರೆಕ್ಕಿಂಗಿಗೆ ಏನ್ ತಗೊಂಡ್ ಹೋಗ್ತೀವೋ ಬಿಡ್ತೀವೋ ಸೆಕೆಂಡರಿ. ಮೊದಲ ನೀರ್ ತುಂಬ್ಕೋಬೇಕು ಕಡ್ಡಾಯವಾಗಿ. ಕನಿಷ್ಠ 1 ಲೀಟರ್ ನೀರ್ ಆದ್ರೂ ನಾವು ತುಂಬ್ಕೋಬೇಕು. ಇಲ್ಲಿ ವಾಟರ್ ಶುದ್ಧ ಕುಡಿಯುವ ನೀರಿನ ಘಟಕ ಇದ್ರೆ ಅಲ್ಲಿ 1 ಲೀಟರ್ ನೀರ್ ತುಂಬಿಕೊಂಡ ಮಹದೇಶ್ವರ ಸ್ವಾಮಿ ದೇವಸ್ಥಾನ ಇರ್ತಕ್ಕಂತಹ ಈ ಪ್ರದೇಶವನ್ನ ನಡುಮಲೈ ಅಥವಾ ನಡುಮಲೆ ಅಂತ ಕರೀತಾರ್ರಿ. ಮಹದೇಶ್ವರ ಬೆಟ್ಟದಾಗ ಬೆಳಗ್ಗೆ ತಿಂಡಿ ಸಿಗತೈತ್ರಿ. ಒಂದು ಗಮನಕ್ಕೆ ಇಟ್ಕೋರಿ, ಟ್ರೆಕ್ಕಿಂಗ್ ಬರೋರು ದಾಸೋಹ ಭವನದಾಗ ತಿಂಡಿ ಕೊಡ್ತಾರ, ಇಲ್ಲಿ ಕೊಡಾಕತ್ತಾರ ನೋಡ್ರಿ. ಸೊ ತಿಂಡಿ ತಿನ್ಕೊಂಡು ಆದಷ್ಟು ಬೇಗ ಇಲ್ಲಿ ಬಂದು ತಿಂಡಿ ತಿನ್ಕೊಂಡು ಟ್ರೆಕ್ ನ ಸ್ಟಾರ್ಟ್ ಮಾಡೋದು ತುಂಬಾ ಒಳ್ಳೇದು. ತಿಂಡಿಗೆ ನೋಡ್ರಿ ಬಾತು ಮೊಸರನ್ನ ಕೊಟ್ಟಾರ, ಸಖತ್ತಾಗಿರ್ತೈತಿ. ಇನ್ಕಂಡು ಟ್ರೆಕ್ಕಿಂಗ್ ಓಡೋಣ. ಬಾತು ಸಖತ್ತಾಗಿದೆ. ಊಟ ಮಾಡಾದ್ಮೇಲೆ ತಟ್ಟೆನ ತೊಳೆಯೋದು ನಮ್ ಜವಾಬ್ದಾರಿ. ಇಲ್ಲಿ ನೀರ್ ಬರ್ತಾವ್ರಿ, ಇಲ್ಲಿ ತಗೊಂಡು ಇಲ್ಲಿ ಸೋಪ್ ಇಟ್ಟಿರ್ತಾರ ನೋಡ್ರಿ. ಇದು ನೀಟಾಗಿ ಹಿಂಗ್ ಸೋಪ್ ಹಚ್ಚಿ, ಯಾಕಂದ್ರ ಇದಾ ತಟ್ಟೆ ಒಳಗಡೆನೆ ಇನ್ನೊಬ್ರು ಆಮೇಲೆ ಊಟ ಮಾಡ್ತಾರ. ಸೊ ಅದಕ್ಕ ತಟ್ಟೆನ ನೀಟಾಗಿ ತೊಳಿರಿ. ತಟ್ಟೆನ ನೀಟಾಗಿ ತೊಳೆದ್ಮೇಲೆ ಇದನ್ನ ಇಡಾಕಂತ ಒಂದು ಜಾಗ ಐತಿ ನೋಡ್ರಿ, ಈ ಜಾಗದೊಳಗೆ ಇಡ್ರಿ. ಥ್ಯಾಂಕ್ ಯು. ನಮಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಹಾಕಿಸ್ಕೋಬೇಕ್ರಿ. ಇಲ್ಲಿ ನೋಡ್ರಿ ಎಷ್ಟೊಂದು ವೇಸ್ಟ್ ಮಾಡ್ಯಾರ. ಅನ್ನ ದೇವ್ರ ಅಂತೀವಿ, ಹೆಂಗ್ ತಗೊಂಬಂದ್ ಚೆಲ್ತೀವಿ. ನಮ್ಗೆ ಬೇಕಾದಷ್ಟು ಮಾತ್ರ ಹಾಕಿಸ್ಕೋಬೇಕು. ಅವ್ರೇನ್ ನಮ್ಗೇನ್ ಬಲವಂತ ಮಾಡಲ್ಲ ಹಾಕಕ್ಕ. ದಯವಿಟ್ಟು ವೇಸ್ಟ್ ಮಾಡಕ್ ಹೋಗ್ಬೇಡ್ರಿ. ಸೊ ಇಲ್ಲೇ ಐತಲ್ರಿ, ಇದು ಅಂತರಗಂಗೆ ಅಂತ ಇದನ್ನ ಕರೀತಾರ. ಅಂತರಗಂಗೆ ಪಾಯಿಂಟ್ ಅಂತ ಕರೀತಾರ. ಈ ಅಂತರಗಂಗೆಯಿಂದ ನಾವು ಫಾರೆಸ್ಟ್ ಗೇಟ್ ತನಕ ಹೋಗ್ಬೇಕು. 3 ಕಿಲೋಮೀಟರ್ ಆಕೈತಿ ಅಂತರಗಂಗೆಯಿಂದ. ಈ ಟ್ರ್ಯಾಕ್ಸ್ ಗಳೆಲ್ಲ ಅಲ್ಲಿ ಹೋಗ್ ಒಬ್ಬರಿಗೆ 40 ರೂಪಾಯಿ ಚಾರ್ಜ್ ಮಾಡ್ತಾರ. ಬಟ್ ಅವ್ರು ಏನ್ ಮಾಡ್ತಾರ ಅಂದ್ರೆ ಅವ್ರ ಗಾಡಿ ಫುಲ್ ಹಾಕ್ಬೇಕು. ಅಲ್ಲಿ ತನಕ ಅವರು ಗಾಡಿನ ತೆಗಿಯಲ್ಲ. ಸೊ ಒಂದ್ ಗಾಡಿಗೆ ಸುಮಾರು 12 ಜನ ಇರ್ತಾರ. ಕೆಪಾಸಿಟಿ 12 ಜನ ಬರೋ ತನಕನು ಕಾಯ್ಬೇಕು. ನಾವೇನ್ ಮಾಡ್ತಾ ಇದೀವಿ, 3 ಜನನು 3 ಕಿಲೋಮೀಟರ್ ಅಂತ ನಡ್ಕೊಂಡು ಹೊಂಟೀವಿ. ಉಗೇ ಮಾದಪ್ಪ. ಹಾಯ್. ನಾಗಮಲೆ ಟ್ರೆಕ್ಕಿಂಗ್ ಬರೋರು ಬೇಗ ಸ್ಟಾರ್ಟ್ ಮಾಡ್ಬಿಟ್ಟು ಬೇಗ ರೀಚ್ ಆದ್ರೆ ತುಂಬಾ ಒಳ್ಳೇದು. ಆನ್ಲೈನ್ ಅಲ್ಲಿ ಬುಕ್ ಮಾಡಿದ್ರೆ ಇನ್ನ ವರ್ತು. ಆಫ್ಲೈನ್ ಇಂದ ಅಲ್ಲಿ ಕ್ಲೋಸಿಂಗ್ ಟೈಮ್ ಇರುತ್ತೆ. ಮೋಸ್ಟ್ಲಿ 9 ಗಂಟೆ ಕ್ಲೋಸ್ ಅಂತ ಅನ್ಸುತ್ತೆ. ನನ್ಗೆ ಗೊತ್ತಿಲ್ಲ ಆಫ್ಲೈನ್ ಏನಂತ ತಿಳ್ಕೊಂಡು ಅಲ್ಲಿ ಹೋಗ್ಬಿಟ್ಟು ಹೇಳ್ತೀನಿ. ಆನ್ಲೈನ್ ಮಾಡ್ಕೊಳ್ರಿ, ಸಾಧ್ಯವಾದಷ್ಟು ಬೇಗ ಬರ್ರಿ. ಇಲ್ಲ ನೋಡ್ರಿ ನಾಗಮಲೆಗೆ ಮುಖ್ಯ ದಾರಿ. ಇದನ್ನ ನೋಡ್ಬಿಟ್ರೆ ಪೂರ್ತಿ ಕಚ್ಚಾರ ದಾರಿ. ಇದು ಫಾರೆಸ್ಟ್ ಗೇಟ್ ಹೋಗೋದಕ್ಕೇನೆ ಈ ದಾರಿ ಎತ್ಕೊಂಡು ಹೋಗ್ಬೇಕು ಮೇಲೆ. ಅಂತೂ ಇಂತೂ ಫಾರೆಸ್ಟ್ ಗೇಟಿಗೆ ಬಂದೇವಿ. ಇಲ್ಲಿನ ಏನೇನ್ ಪ್ರೊಸೀಜರ್ ಐತೋ ತಿಳ್ಕೊಂಡು ಮುಂದಕ್ಕೆ ಹೋಗ್ಬೇಕು. ಇದೆ ನೋಡ್ರಿ ಫಾರೆಸ್ಟ್ ಗೇಟ್. ಇಲ್ಲಿ ಪ್ಯಾಸ್ಟ್ ಲೇಕ್ ನಿಸರ್ಗವಾಗಿದೆ. ಪ್ಯಾಸ್ಟ್ ಲೇಕ್ ಒಳಗಡೆ ಎತ್ತಂಗಿಲ್ಲ. 4 ಕಿಲೋಮೀಟರ್ ವಿಲೇಜ್ ಇದೆ. ಊರಲ್ಲಿ ನೀರು ಬಾಟ್ಲ್ ಇದೆ. ಆ ಊರಲ್ಲೇ ನೀವು ಯೂಸ್ ಮಾಡಿ ಅಲ್ಲೇ ಬಿಸಾಕ್ಬೇಕಾಗತ್ತೆ. ಮತ್ತೆ ಇಲ್ಲಿ ನಮ್ಮದು ನೀರಿನ ಪ್ರಾಬ್ಲಮ್ ಇದೆ. ನೀರಿನ ಪ್ರಾಬ್ಲಮ್ ಇರೋದ್ರಿಂದ ನೀರು ತಗೋಬಿಟ್ಟು ವಾಪಸ್ ಬಂದು ಇಲ್ಲಿ ನಮ್ಮ ಗೇಟಲ್ಲಿ ಬಾಟ್ಲ್ ಕೊಡಬೇಕಾಗತ್ತೆ. ಒಳಗಡೆ ಫಾರೆಸ್ಟ್ ಒಳಗಡೆ ಬೀಸಾಕಂಗಿಲ್ಲ. ಈಗ ಎಷ್ಟು ಗಂಟೆಗೆ ಸ್ಟಾರ್ಟ್ ಮಾಡ್ತೀರಿ ನೀವು ಬಿಡಕ್ಕೆ? ಬೆಳಿಗ್ಗೆ 6ರಿಂದ 10 ಗಂಟೆಗೆ. 10 ಗಂಟೆ ಅಲ್ಲಿ ವಾಪಸ್ ಎಷ್ಟು ಗಂಟೆ ಒಳಗಡೆ ಬರ್ಬೇಕು ಸರ್? 4 ಗಂಟೆಗೆ ಎಕ್ಸಿಟ್ ಆಗ್ಬೇಕು. 4 ಗಂಟೆಗೆ ಎಕ್ಸಿಟ್ ಆಗ್ಬೇಕು. ಮತ್ತೆ ಆನೆಗಳೆಲ್ಲ ಇರ್ತಾವೆ, ಮತ್ತೆ ಎಲ್ಲ ಪ್ರಾಣಿಗಳೆಲ್ಲ ಇರ್ತಾವೆ. ಹೋಗಿ ಬರೋದು ಕತ್ಲಾಗತ್ತೆ ಅಂತ 10 ಗಂಟೆಗೆ ಸ್ಟಾಪ್ ಮಾಡಿ. ಇಲ್ಲಿ ಈ ಕಡೆಯಿಂದ 10 ಗಂಟೆಗೆ ಲಾಸ್ಟ್, 4 ಗಂಟೆಗೆ ಎಕ್ಸಿಟ್ ಆಗ್ಬಿಡ್ಬೇಕು ಫಾರೆಸ್ಟ್ ಇಂದ. ಈಗ ಫಾರೆಸ್ಟ್ ನವರು ಹೇಳಿರೋ ಪ್ರಕಾರ ರೀ, ಆನ್ಲೈನ್ ಅಲ್ಲಿ ಬುಕ್ಕಿಂಗ್ ಮಾಡ್ಕೊಂಡು ಬರಬೇಕು. ಪ್ರತಿ ಭಾನುವಾರ ಮತ್ತೆ ಅಮಾವಾಸ್ಯೆ ದಿನ ಮತ್ತೆ ಸ್ಪೆಷಲ್ ಏನು ಹಾಲಿಡೇಗಳು ಬರ್ತಾವಲ್ಲ, ಹಾಲಿಡೇಸ್, ಈ ದಿನಗಳಂದು ಬೆಳಿಗ್ಗೆ 6ರಿಂದ 8 ಗಂಟೆ ತನಕ ಚೆಕ್ ಪೋಸ್ಟ್ ಅಲ್ಲಿ ಕೌಂಟರ್ ಟಿಕೆಟ್ ಕೊಡ್ತಾರಂತೆ. ಇನ್ನು ಮಿಕ್ಕಿದ ದಿನ ಆನ್ಲೈನ್ ಅಲ್ಲೇ ಬುಕ್ ಮಾಡ್ಕೊಂಡ್ ಬರ್ಬೇಕು ಅಂತ ಸ್ಪಷ್ಟವಾಗಿ ಹೇಳಿರೋದು. ಇಲ್ಲಿಂದ ನಾವೀಗ ಒಟ್ಟು 7 ಕಿಲೋಮೀಟರ್ ಟ್ರೆಕ್ಕಿಂಗ್ ಅನ್ನ
ಮಾಡ್ಬೇಕು. ಉಗೇ ಮಾದಪ್ಪ ಈಗ ನೋಡ್ರಿ ಎಷ್ಟು ಕನ್ಫ್ಯೂಸ್ ಆಗೈತೆ ಅಂತಂದ್ರ, ನಾವು ಅಲ್ಲಿಂದ ಬಂದ್ಮೇಲೆ ಇದು ನಾವು ಬಂದಿರೋ ದಾರಿ ಬಂದು ಹಿಂಗ ಮುಂದಕ್ಕೆ ಬರ್ಬೇಕಾದ್ರೆ ಇಲ್ಲೊಂದು ದಾರಿ ಆಕೈತಿ. ನಾವೇನು ತಿಳ್ಕೊಂಡ್ಬಿಡ್ತೀವಿ ಇಮಿಡಿಯೇಟ್ ಆಗಿ ಇದೇ ದಾರಿ ಅಂತೀವಿ. ಇದಲ್ಲ, ಇಲ್ಲೈತಿ ನೋಡ್ರಿ, ಇದು ದಾರಿ, ಕವಲು ದಾರಿ, ನಾಗಮಲೆ ಬೆಟ್ಟಕ್ಕೆ ದಾರಿ. ಮಹದೇಶ್ವರ ಸ್ವಾಮಿಯವರು ತಮ್ಮ ಗುರುಗಳಾದ ಪ್ರಭುಲಿಂಗೇಶ್ವರ ಅವರ ಆಜ್ಞೆಯಂತೆ ನಡುಮಲೆಯಲ್ಲಿ ನೆಲೆ ನಿಂತಿದ್ರು. ಇದು ಜೀಪ್ ಹೋಗೋ ದಾರಿ, ನಾನು ಹೋಗೋ ದಾರಿ ಇಲ್ಲ ಐತಿ ನೋಡ್ರಿ. ಫಾರೆಸ್ಟ್ ಒಳಗಡೆ ಹೊಂಟೀನಿ. ಇದು ಕಾಲ್ ದಾರಿ ಇದೆ. ಈಗ ನಾನು ಹೊಂಟಿರೋದು ಇದ ಮುಂದಲ್ಲಿ ಕೂಡ್ತೈತಿ. ಈ ಕಾಲ್ ದಾರಿಯಿಂದ ಒಳಗ್ ಬಂದು ಮತ್ತೆ ನಾನು ಟ್ರ್ಯಾಕ್ಸ್ ದಾರಿ ಐತಲ್ರಿ ಅದಕ್ಕೆ ಜಾಯಿನ್ ಆದೆ. ಬ್ರಹ್ಮಚಾರಿಯಾಗಿದ್ದ ಮಹದೇಶ್ವರ ಸ್ವಾಮಿಯವರು ನಡುಮಲೆಯಲ್ಲಿ ನೆಲೆ ನಿಂತಾಗ ಅವರನ್ನ ನೋಡ್ಬೇಕು ಅಂತ ಹೇಳಿ ಹೆಣ್ಮಕ್ಳು ಕೂಡ ಬರ್ತಿದ್ರಂತ. ಈ ಕಲ್ಲುಗಳನ್ನ ಏನ್ ಇಟ್ಟಾರಲ್ರಿ ಇವೆಲ್ಲ ಹರಕೆ ಕಲ್ಲುಗಳು, ಇಟ್ಟು ಮನೆ ಕಟ್ಸೋದಕ್ಕೆ ಅಂತ ಮಾಡಿರ್ತಕ್ಕಂಥ ಹರಕೆ ಕಲ್ಲುಗಳು. ಸೊ ಇದು ಕಾಲ್ ದಾರಿ, ಇದು ವೆಹಿಕಲ್ ದಾರಿ, ಇದು ಕಾಲ್ ದಾರಿ. ಕಾಲ್ದಾರಿ ಇದೆ ಇದು ಎಂಥದ್ದು, ಇದು ವೆಹಿಕಲ್ ದಾರಿ, ಇದು ಕಾಲ್ ದಾರಿ. ಇಲ್ಲೈತೆ ನೋಡ್ರಿ, ನಾಗಮಲೆಗೆ ದಾರಿ ಅಂತ ಇಲ್ಲಿ ಬರ್ದಾರ. ಅದ್ಭುತವಾಗಿದೆ ಜಾಗ ಮಾತ್ರ. ಎಲ್ಲಡಿ ಹಿಂಗೆ ಹೇಳ್ಕೊಂಡು ಹೋಗ್ಬೇಕು, ಚೆನ್ನಾಗಿರೋದು. ಬಾನಿಗೊಂದು ಎಲ್ಲಿದೆ, ನಿನ್ನ ಆಸೆಗೆಲ್ಲಿ ಕೊನೆಗಿದೆ, ಏಕೆ ಕನಸು ಕಾಣುವೆ, ನಿಧಾನಿಸು ನಿಧಾನಿಸು. ನಾವು ಇದೇ ದಾರಿನ ಹತ್ಕೊಂಡು ಹಿಂಗೆ ಹೋಗಿ ಅಲ್ಲಿ ಗೈಡ್ ಹುಡುಗರು ಕಾಣಿಸ್ತಾ ಇದಾರಲ್ಲ ಅಲ್ಲಿ ಹೋಗಿ ಅಲ್ಲಿ ಹೋಗ್ತಿದಾರ ನೋಡ್ರಿ. ಇದ್ರ ಮೇಲೆ ಇನ್ನ ಹೋಗಿ ಈ ಪೀಕಿಗೆ ಹೋಗ್ಬೇಕು ನಾವು. ಬಾ. ಹಾಂ ಹಾಂ 2 ವರ್ಷ ಆದ್ಮೇಲೆ ಬ್ಯಾಕ್ ಟು ಆನ್ ಫಾರ್ಮ್ ಟ್ರೆಕ್ಕಿಂಗ್ ಮಸ್ತ್ ಫೀಲ್ ಬರ್ತಾ ಇದೆ. ಇದು ನೋಡಿ ಕಾಲ್ ದಾರಿ ಇದೆ, ಇದು ವೆಹಿಕಲ್ ದಾರಿ. ನಾವು ಬಂದಿದ್ದು ಕಾಲ್ ದಾರಿ, ವೆಹಿಕಲ್ ದಾರಿ ಹಿಂಗೆ ಹೋಗ್ತೈತೆ. ಬಟ್ ನಾವು ಸ್ಟ್ರೇಟ್ ಹೋದ್ರೆ ಕಾಲ್ ದಾರಿ ಹೋಗ್ತೀವಿ. ಚಿಟ್ಟೆ ಚಿಟ್ಟೆ ಚಿಟ್ಟೆ. ಲ್ಯಾಂಡ್ ಮಾರ್ಕ್ ಟ್ರೀ, ಒಂಟಿ ಮರ. ಇಲ್ಲಿ ದಾರಿ ಮಾತ್ರ ಆಸಮ್ ಆಗೈತಿ ನೋಡ್ರಿ. ಹಾಂ ಹಿಂಗಿದೆ ದಾರಿ. ಇಲ್ಲಿ ಸಮಸ್ಯೆ ಕೇಳ್ರಿ, ಏನಾಯ್ತಮ್ಮ? ಇದು ಹುಷಾರಿರ್ಲಿಲ್ಲ ಅಣ್ಣ ನಮ್ಮ ಹುಡುಗನಿಗೆ. ಈ ಹುಡುಗನಿಗೆ ಹುಷಾರಿಲ್ಲ. ಈಗ ಆಸ್ಪತ್ರೆಗೆ ಹೋಗ್ತಿದ್ದೀರಿ. ಆಸ್ಪತ್ರೆಗೆ ಹೋಗಬೇಕಾದ್ರೆ ಈಗ ನಡ್ಸ್ಕೊಂಡು ಕರ್ಕೊಂಡು ಹೋಗ್ತೀರಾ? ಎಲ್ಲಿ ತನಕ ಹೋಗ್ತೀರಾ? ಮಾದೇಶ್ವರ ಬೆಟ್ಟಕ್ಕೆ. ಮಹದೇಶ್ವರ ಅಮ್ಮ 5-6 ಕಿಲೋಮೀಟರ್ ಇದೆ. ಅಲ್ಲಿಗೆ ನಡ್ಕೊಂಡು ಹೋಗ್ಬೇಕು, ತಿರ್ಗಾ ನಡ್ಕೊ ಬರ್ಬೇಕಣ್ಣ. ಜೀಪು ಬಿಡ್ತಾ ಇಲ್ಲ. ಬಿಡ್ತಿಲ್ವಾ? ಬಿಡ್ತಾ ಇಲ್ಲ. ಲೋಕಲ್ ಸೀಟ್ ಬಿಡ್ತಾರೆ, ಬಿಟ್ರು 14-15 ಸೀಟ್ ಆಗ್ಬೇಕು. ಹಂಗಿದ್ರೆ ಬಿಡ್ತಾರೆ, ಇಲ್ಲ ಅಂದ್ರೆ ಇಲ್ಲ. ಪಾಪ ನೋಡಿ ಆ ಹುಡುಗನ ಕೈ ತೋರ್ಸಪ್ಪಿ, ಇಲ್ಲಿ ಕೈ ನೋಡು. ಈ ಹುಡುಗನ ಗ್ಲೂಕೋಸ್ ಹಾಕ್ಸ್ಕೊಂಡ್ ಬರೋಕೆ ಹೋಗ್ತಿದ್ದಾರೆ. ಏನ್ ಬದುಕ್ರಿ ನಮ್ ದೇಶದ ಜನಗಳದ್ದು. ಅಪ್ಪ ಆ ಚಿಕ್ಕ ಮಗುನ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾ ಇದಾರೆ, ಫಾರೆಸ್ಟ್ ಅಲ್ಲಿ ಕರ್ಕೊಂಡು ಹೋಗಿ. ದಾರಿ ಬೇರೆ ನೆಟ್ಟಗ ಇಲ್ಲ. ಏನ್ ಹೇಳ್ಬೇಕು ಹೇಳ್ರಿ? ಇನ್ನು ಡೆವಲಪ್ಮೆಂಟ್ ಅಂತಂದ್ರೆ ಇನ್ನೇನ್ ಹೇಳ. ಬ್ರಹ್ಮಚಾರಿಯಾಗಿದ್ದ ಮಹದೇಶ್ವರ ಸ್ವಾಮಿಯವರು ನಡುಮಲೆಯಲ್ಲಿ ನೆಲೆ ನಿಂತಾಗ ಅವರನ್ನ ನೋಡ್ಬೇಕು ಅಂತ ಹೇಳಿ ಹೆಣ್ಮಕ್ಳು ಕೂಡ ಬರ್ತಿದ್ರಂತ. ಇದರಿಂದಾಗಿ ಮಹದೇಶ್ವರ ಅವರಿಗೆ ಸ್ವಲ್ಪ ಸಂಕೋಚದ ತರ, ನಾಚಿಕೆ ತರ ಉಂಟಾಗಿ ಅವರು ಇಲ್ಲಿಂದ ಒಂದು ಬೆಟ್ಟದ ಮೇಲೆ ಹೋಗಿ ನಿಂತು ತಪಸ್ಸನ್ನ ಮಾಡ್ತಾರೆ. ಈಗ ನಾವು ಹೋಗ್ತಿರೋ ಬೆಟ್ಟನೇ ಅದು ನಾಗಮಲೆ. ಹೋಗ್ತಾ ಹೋಗ್ತಾ ಇನ್ನಷ್ಟು ಮಾಹಿತಿಯನ್ನ ಹೇಳ್ತೀನ್ರಿ, ವಿಡಿಯೋನ ಪೂರ್ತಿ ನೋಡ್ರಿ.
ಮಲೆ ಮಹದೇಶ್ವರ ಬೆಟ್ಟ ಅಥವಾ ನಡುಮಲೆಯಿಂದ ನಾವೇನಾದ್ರೂ ಹೊರಟ್ರ ನಾಗಮಲೆ ತಲುಪೋದಕ್ಕೆ ಸುಮಾರು 14 ಕಿಲೋಮೀಟರ್ ಆಕೈತಿ. ದಾರಿ ಬರ್ತಾ ಬರ್ತಾ ಹೈಟ್ ಹಾಕೈತ್ರಿ, ಗಾಳಿ ಬೇರೆ ಇರಂಗಿಲ್ಲ, ಸ್ವಲ್ಪ ಪ್ರಾಬ್ಲಮ್ ಆಕೈತಿ, ಮೇಲಕ್ಕೆ ಹೋಗಕ್ಕೆ. ಪಾತು ಈಗ ರಿಯಲ್ ಟ್ರ್ಯಾಕ್ ಫೀಲ್ ಕೊಡಾಕತೈತಿ. ಅಲ್ಲಿ ಮಾದಪ್ಪನ ಹುಲಿ ವಾಹನ ಮಾದಪ್ಪ ಕಾಣಿಸ್ತಂತಾರೆ, ತೋರಿಸ್ತೀನಿ. ನಾವು ಹಿಂಗೆ ಬಂದ್ವಿ, ಸುತ್ತಲೂ ನೋಡೋರು ಫಾರೆಸ್ಟು. ಇದನ್ನ ನೋಡಿಕೊಂಡು ಹಿಂಗೆ ಮೇಲಕ್ಕೆ ಹೋಗ್ಬೇಕು. ತಿಂದ ತಕ್ಷಣ ಈ ಫಿಸಿಕಲ್ ಆ್ಯಕ್ಟಿವಿಟಿ ಮಾಡಬಾರ್ದು ರೀ, ಅದು ತುಂಬ ಟಯರ್ಡ್ ಅನಿಸ್ತೈತಿ. ಅಲ್ಲಿ ತಿಂದ್ವಿ ಲೇಟ್ ಆಗಿಬಿಡ್ತದೆ ಅಂತ ತಿಂದ ತಕ್ಷಣ ಹಂಗೆ ನಡೆಯೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ವಿ. ಇಲ್ಲಿಗೆ ಬಂದಮೇಲೆ ಏನೋ ಒಂಥರ ಇದಾಗ್ತಿದೆ. ನಿನ್ನೆ ಯಾರೂ ಯಾವಾಗಲೂ ಅವ್ನ ಲೆಕ್ಕಕ್ಕೆ ಯೋಚನೆ ಮಾಡ್ತಾನೆ ರೀ, ನಮಗೇನ್ರಿಪ್ಪ ವಯಸ್ಸಾಯಿತು. ವಾರದ ತಿಂಗಳಲ್ಲಿ ಕನಿಷ್ಠ 2 ಟ್ರೆಕ್ಕಿಂಗ್ ಆದರೂ ಹೋಗ್ತೀನಿ. ಇವತ್ತು ಯಾಕೋ ಒಂಚೂರು ಅಲ್ಲ ಸ್ವಲ್ಪ ತ್ರಾಸ ಆಗತೈತೆ ಅಂತ ಹೇಳಿದ್ದಾರೆ ಅಷ್ಟ. ಇಲ್ಲೊಂದು ಸಿಟ್ಟಿಂಗ್ ಪಾಯಿಂಟ್ ಐತೆ ಕೂರೋದಕ್ಕೆ, ಫಸ್ಟ್ ಕ್ಲಾಸ್ ಆದಂಥ ಒಂದು ಜಾಗ ಐತೆ, ಬರೀ ಕೂರೋಣ. ಈ ಏರಿಯಾದಾಗ ಸ್ವಲ್ಪ ಹೊತ್ತು ಕೂತು ದಾರಿನ ಐತ್ರಿ, ಮುಂದೆ ಹೋಗ್ಬೇಕು, ಬಟ್ ಕೂರ್ಬೋದು ಇಲ್ಲಿ ಸ್ವಲ್ಪ ಹೊತ್ತು. ಡಿಫ್ರೆನ್ಸ್ ನೋಡ್ರಿ, ಇದು ನಡೆದು ಮಾಡಿರೋ ದಾರಿ, ಆ್ಯಕ್ಚುಲಿ ದಾರಿ ಇದು ಪಕ್ಕದ್ದು, ಅದನ್ನ ಬಿಟ್ಟು ಇಲ್ಲಿ ನಡೆದು ದಾರಿ ಮಾಡಿ. ಇಲ್ಲಿ ಒಂದು ಚೂರು ದಾರಿ ಫ್ಲಾಟ್ ಐತ್ರಿ. ಲವ್ಗೆ ಎಷ್ಟೊಂದು ತಾಕತ್ ಐತೆ ಅಂತಂದ್ರಿ, ಎಲ್ಲರೂ ಹೋಗ್ಲಿ ಅವ್ರು ಲವರ್ಸ್ಗಳು ಮಾತಾಡೇ ಆಡ್ತಾರೆ. ಹಾಂ, ಲವರ್ಸ್ ತೋರಿಸ್ಬೇಕಂತ ನಾವು ಟ್ರೆಕ್ಕಿಂಗ್ ಮಾಡ್ತಿರೋದು. ಯಾಕೆ ಲವರ್ಸ್ಗಳಿಗೆ ನಾವು ಅಥವಾ ನಮ್ಮ ಹುಡುಗರು ಫೋನ್ ಮಾಡ್ತೀವಿ ಅಂದರೆ, ಟ್ರೆಕ್ಕಿಂಗ್ ಹೋದಾಗ ಆನೆ ಬಂದರೆ ತೋರಿಸ್ಬೇಕಲ್ಲ, ಹುಲಿ ಬಂದರೆ ತೋರಿಸ್ಬೇಕಲ್ಲ, ಅದಕ್ಕೆ ವಿಡಿಯೋ ಕಾಲ್ ಮಾಡಿ ಮಾತಾಡ್ತೀವಿ. 1 ವರ್ಷದ ಹಿಂದ ನಾಗಮಲೆ ಬೆಟ್ಟಕ್ಕೆ ಯಾವುದೇ ಶುಲ್ಕ ಇರಲಿಲ್ಲ. ಅರಣ್ಯ ಇಲಾಖೆ ಮುಕ್ತವಾಗಿ ಅವಕಾಶನ ಮಾಡಿಕೊಟ್ಟಿತ್ತು. ಮೇಲಾಗಿ ಅಂತರಗಂಗೆಯಿಂದ ಇಂಡಿಗನಾಥ ಹಳ್ಳಿವರೆಗೂ ಜೀಪ್ಗಳು ಓಡಾಡ್ತಿದ್ವು. ಸೊ ಸಾಮಾನ್ಯವಾಗಿ ಬರ್ತಕ್ಕಂತಹ ಯಾತ್ರಿಗಳು, ಚಾರಣಿಗಳು ಎಲ್ಲರೂ ಅಂತರಗಂಗೆಯಿಂದ ಇಂಡಿಗನಾಥದವರೆಗೂ ಜೀಪಲ್ಲಿ ಹೋಗಿ ಅಲ್ಲಿಂದ ಟ್ರೆಕ್ ಅನ್ನ ಮಾಡ್ತಿದ್ರು. ಇದರಿಂದಾಗಿ ಜನಗಳ ಸಂಚಾರ ಹೆಚ್ಚಾಗಿ ಈ ಅರಣ್ಯ ಪ್ರದೇಶದಲ್ಲಿ ಪ್ಲಾಸ್ಟಿಕ್ ಪ್ರಮಾಣ ಜಾಸ್ತಿ ಆಯ್ತು. ಅದರಲ್ಲೂ ಈ ವಾಟರ್ ಬಾಟಲ್ ಅದಂತೂ ಹೆಗ್ಗಿಲ್ದ ನಡೆದೋಯ್ತು. ಅದು ಬೆಟ್ಟ ಮಲೆ ಮಹದೇಶ್ವರ ಬೆಟ್ಟ. ಇದು ಮುಂದೆ ಹೋಗಬೇಕಾಗಿರೋ ದಾರಿ. ಈಗ ಅಂತರ್ಗಂಗೆಯಿಂದ ಹೊರಟಂತಹ ಜೀಪ್ಗಳು ಏನಿದಾವ್ರಿ, ಕೇವಲ ಫಾರೆಸ್ಟ್ ಗೇಟ್ ವರೆಗೂ ಮಾತ್ರ ಹೊಕ್ಕವು. ಜೊತೆಗೆ ಅರಣ್ಯ ಇಲಾಖೆಯವರು ಒಬ್ಬರಿಗೆ 200 ರೂಪಾಯಿ ಅಂತ ಫೀಸ್ ಮಾಡಿರೋದು, ಮತ್ತೆ ದಿನಕ್ಕ 300 ಜನನ ಮಾತ್ರ ಬಿಡ್ತಾರ. ಅರಣ್ಯ ಇಲಾಖೆ ಈ ಕ್ರಮದಿಂದ ಬೆಟ್ಟದಲ್ಲಿ ಪ್ಲಾಸ್ಟಿಕ್ ಗಳ ಪ್ರಮಾಣ ಕಡಿಮೆ ಆಗಿದೆಯಾ, ಮುಂದೆ ಹೋಗ್ತಾ ನೋಡೋಣ. ಕೆರೆ ಇದೆ, ಒಂದು ಕೆರೆ ಕಟ್ಟಿದ್ದಾರೆ. ಇಲ್ಲಿ ಪಾಂಡ್ ಇದೆ. ಆಮೇಲೆ ನಿಮ್ಗೆ ಇಲ್ಲಿ ವಂಡರ್ ತೋರಿಸ್ತಿದ್ದಾರೆ. ಇದು ಏನೋ ಚಿರತೆ ಇದಿಲ್ಲ ಅದ್ದಿ, ಯಾಕಂದ್ರೆ ಇದು ಏನೋ ಜಿಂಕೆದು ಕೂದಲುಗಳಿದೆಲ್ಲ ನೋಡಿ. ಇದು ಬಲಿ ಪ್ರಾಣಿಯ ಕೂದಲು, ಮಾಂಸಾಹಾರಿ ಪ್ರಾಣಿಯ ಮಲ. ಇದು ನೋಡಿ ಹೆಂಗಿದೆ. ಕೆರೆ ಕಟ್ಟಿದ್ದಾರೆ ಪ್ರಾಣಿಗಳಿಗೆ ಉಪಯೋಗ ಆಗಲಿ ಅಂತ.
ಇದೇನು ಒಂದು ಮಳೆ ಬಿದ್ದರೆ ಹೋಗುತ್ತಪ್ಪ. ಇನ್ನೊಂದು ಮಾಹಿತಿ ಬಹಳ ಸ್ಪಷ್ಟವಾಗಿ ಹೇಳ್ಬಿಡ್ತೀನಿ. ಫಾರೆಸ್ಟ್ ಗೇಟ್ ನಿಂದ ಇಂಡಿಗನಾಥ ಹಳ್ಳಿವರೆಗೂ ಜೀಪು ಓಡಾಡ್ತಾವು. ಆದ್ರ ಸ್ಥಳೀಯರು ಮಾತ್ರ ಹೋಗ್ಬೇಕು. ನಮ್ಮಂತ ಚಾರಣಿಗರು ಇದ್ರ ಅರಣ್ಯ ಇಲಾಖೆ ಸಿಬ್ಬಂದಿ ಮಧ್ಯ ದಾರಿ ಒಳಗಡೆನೆ ನಮ್ಮನ್ನ ಇಳಿಸಿ ನಡೆಸ್ಕೊಂಡು ಬರೋ ಹಂಗ್ ಮಾಡ್ತಾರ. ಈ ಎಲ್ಲಾ ಕಾರಣಗಳಿಂದಾಗ್ರಿ ಸದ್ಯ ನಮ್ಮ ರಾಜ್ಯದಲ್ಲಿ ಇರ್ತಕ್ಕಂತಹ ಅತ್ಯಂತ ತ್ರಾಸದಾಯಕ ಚಾರಣಗಳಲ್ಲಿ ನಾಗಮಲೈ ಕೂಡ ಒಂದು. ನಾಗಮಲೆ ಬೆಟ್ಟ ಯಾವುದು? ಇನ್ನು ಮುಂದ್ಕಿದ್ಯಾ? ಎಷ್ಟೊತ್ತಾಗತ್ತಿನ? 2 ಅವರ್ ಬೇಕು. 2 ಅವರ್ ಬೇಕಾ? ನೀವು ಅಲ್ಲಿದ್ದೇನೆ ಹೋಗಿ ಬಂದ್ರ? ಊರ್ ಗ್ರಾಮಸ್ಥ? ಗ್ರಾಮಸ್ಥ. ಹೆಂಗೆ ಒಬ್ಬ ಹಿಂಗೆಲ್ಲ ಓಡಾಡ್ತಿರಲ್ಲ, ಭಯ ಅನ್ಸಲ್ವಾ ನಿಮ್ಗೆ? ಥ್ಯಾಂಕ್ ಯು. ಬೆಂಗಳೂರು. ಯಜಮಾನ್ರಿ ಯಾವ ಊರು? ಇಂಡಿಗನಾಥ ಹಳ್ಳಿ. ಹಾ, ಏನ್ ವಿಶೇಷ ಇಲ್ಲಿ? ಕಾಡ ವಿಶೇಷ. ಒಬ್ಬರೇ ಮೇಯಿಸ್ತಿದ್ರ ಪ್ರಾಣಿಗಳನ್ನ? ಯಾವ್ದು ಕಾಡು ಪ್ರಾಣಿಗಳಿಲ್ವಾ? ಪ್ರಾಣಿ ಎಲ್ಲ ಉಂಟು ಹೇಳಿ. ಚಿರತೆ ಉಂಟು, ಹುಲಿ ಉಂಟು, ಆನೆ ಉಂಟು, ಎಲ್ಲ ಪಕ್ಕದಲ್ಲಿ ಅದಕ್ಕೆ ಒಂದು ಹೋಯ್ತೀನಿ. ಭಯ ಆಗಲ್ವಾ? ಭಯ ಏನ್ ಮಾಡಿದ್ರಿ, ನಮ್ಗೆ ಇನ್ನೇನು ಭಯ ಅಂದ್ರೆ ಇಲ್ಲ. ಈ ಆನೆ ಗೀನೆ ಇದ್ದಿರ್ತ ಕಷ್ಟ. ಬರ್ತಾವ ಆನೆ ಇಲ್ಲಿ? ಅಪ್ಪಿಸ್ ಬರ್ತಾರೆ ಮಾಮೂಲಿಗೆಲ್ಲ. ನೋಡವ್ರು 4 ಆಕಳನ್ನ ಕಟ್ಕೊಂಡು ಎಲ್ಲ ಧೈರ್ಯವಾಗಿ ಹೇಳ್ತಾರೆ. ಹುಲಿ ಇದೆ, ಚಿರತೆ ಇದಾವೆ, ಆನೆ ಬರ್ತವೆ ಅಂತ. ಆನೆ ಬಂದ್ರೆ ಸ್ವಲ್ಪ ಕಷ್ಟ ಅಂತ ಹೇಳ್ತಾರೆ. ಇನ್ನು ಮಿಕ್ಕಿದ್ ಬಂದ್ರೆ ಏನು ಭಯ ಇಲ್ಲ ಅಂತಾರೆ. ನಾವೀಗ ಇಲ್ಲಿ ಎದುರುಗಡೆ ಒಂದ್ ಕಾಡ್ಬೇಕು ಹೋದ್ರು ಅನಿಸ್ಬಿಡುತ್ತೆ ನಮಗೆ. ನಾವೀಗ ಫಾರೆಸ್ಟ್ ಅನ್ನ ದಾಟಿ ಇಂಡಿಗನಾಥ ಹಳ್ಳಿ ಅಂತ ಬಂದೀವಿ. ಇಲ್ಲೊಂದು ಶಾಪಿಗೆ ಬಂದೀವಿ. ಬ್ರದರ್, ಏನೇನು ಸಿಗುತ್ತೆ? ಕಾಫಿ, ಟೀ, ನೀರ್ ಬಾಟ್ಲು, ಜ್ಯೂಸು, ಬೋಟಿ. ಜ್ಯೂಸ್, ಬೋಟಿ. ಯಾವನ ಆಯಿಲ್ ತಿಂತಾನೋ ತಣ್ಣಗಿರೋದೇನೋ ತಗ. ಬೋಟಿ ತಿಂತಾನ ಚಿಕ್ಕ ಹುಡುಗನ. ಇವನ ಮಗನಿಗೆ ಮದುವೆ ವಯಸ್ಸಾಯ್ತು, ಇವನು ಇನ್ನ ಬೋಟಿ ತಿಂತಿದ್ದ. ಅಣ್ಣ, ಇನ್ನ ಎಷ್ಟು ದೂರ ಆಗುತ್ತೆ? 5 ಕಿಲೋಮೀಟರ್. ಈ ಬೆಟ್ಟ ಇದೆಯಲ್ಲ ಅದೇನಾ? ಬೆಟ್ಟ ಹತ್ತಿ ಇಳಿದು ಇನ್ನೊಂದು ಹತ್ಬೇಕು. ಹತ್ತಿ ಇಳಿದು ಹತ್ಬೇಕು. ಸೊ ಈ ಬೆಟ್ಟ ಐತಲ್ರಿ, ಈ ಬೆಟ್ಟ ಹತ್ತಿ ಇಳಿದು ಇನ್ನೊಂದು ಬೆಟ್ಟ ಹತ್ತಿದ್ರೆ ನಾಗಮಲೆ. ನಾವೀಗ ಇಂಡಿಗನಾಥ ಹಳ್ಳಿ ಅಂತ ಬಂದೇವ್ರಿ. ಈ ಇಂಡಿಗನಾಥ ಹಳ್ಳಿ ಒಂದು ಬೆಟ್ಟದ ಮೇಲೆ ಐತಿ. ಈ ಬೆಟ್ಟನ ಇಳಿದು ಇನ್ನೊಂದು ಬೆಟ್ಟ ಹತ್ತಬೇಕು. ಆ ಬೆಟ್ಟ ಇಳಿದ್ಮೇಲೆ ನಾಗಮಲೆ ಊರು ಸಿಗ್ತೈತಿ. ಆ ಊರಿಂದ ಬೆಟ್ಟ ಹತ್ತಿದ್ರೆ ನಮಗೆ ಮಾದಪ್ಪನ ದರ್ಶನ. ಹೌದಣ್ಣ? ಸಿಕ್ಕಂತೆ ಸಂಚಾರ. ಈ ಬೆಟ್ಟ ಐತಲ್ರಿ, ಇದನ್ನ ಹತ್ತಿ ಇಳಿದು ಇನ್ನೊಂದು ಬೆಟ್ಟ ಹತ್ತಿದ್ರೆ ನಾವು ಮಾದಪ್ಪನ ದರ್ಶನ ನೋಡ್ತೀವಿ. ಮಾದಪ್ಪನ ಗದ್ಗೆ ಇಲ್ಲ ಐತಿ ನೋಡ್ರಿ. ಗಣೇಶ, ಮಾದಪ್ಪ. ನಮ್ಮ ಅರುಣ ಏನೋ ಮಾಡ್ತವನೆ. ಏನಪ್ಪ ಮಾಡಿದೆ ಅರುಣ? ಫಸ್ಟ್ ಟೈಮ್ ಬಂದವರು ಮಾಡ್ಬೇಕಂತೆ. ಹೌದಾ? ಅಲ್ಲಿ ಬೇಡ್ರ ಕಣಪ್ಪಂದು ಕೆತ್ತನೆ ಮಾಡ್ಯಾರ ನೋಡ್ರಿ, ಶಿಲ್ಪನ. ಶಿವನ ದೇವಸ್ಥಾನ ಇದು. ಇಂಡಿಗನಾಥ ಊರೊಳಗೆ ಬಂದೇನ್ರಿ. ಹೋಟೆಲ್ ಅದಾವ ಇಲ್ಲಿ, ಊಟ ಸಿಗ್ತೈತಿ. ಅಣ್ಣ, ಊಟ ಸಿಗ್ತದಲ್ಲ ಇಲ್ಲಿ? ಹಾಂ ಅಮ್ಮ, ಏನೇನು ಸಿಗ್ತದೆ ಊಟ? ಚಿತ್ರಾನ್ನ, ಇಡ್ಲಿ. ಹಾಂ, ಒಟ್ಟಿನಲ್ಲಿ ಈ
ಊರು ಒಳಗಡೆ ಬಂದರೆ ಊಟಕ್ಕೇನು ತೊಂದರೆ ಆಗಲ್ಲ. ಇರ್ತಾವೆ, ಒಂದು 2-3 ಹೋಟ್ಲ್ ಇರ್ತವೆ. ಇಡ್ಲಿ, ಚಿತ್ರಾನ್ನ, ಅನ್ನ ಸಾಂಬಾರು, ಮೇ ಬಿ ಮುದ್ದೆನೂ ಸಿಗ್ಬೋದೇನೋ. ನಿಮ್ಮ ಇನ್ಫಾರ್ಮೇಷನ್ಗಿದು ಬರೋರಿಗೆ. ನಾವಿನ್ನ ಮುಂದೆ ಹೋಗಬೇಕು. ಇಲ್ಲಿ ಬರ್ತಾರೆ ನೋಡ್ರಿ, ನಾಗಮಲೆ ಬೆಟ್ಟಕ್ಕೆ ದಾರಿ ಅಂತ. ಸೊ ಈ ಬೆಟ್ಟ ಹತ್ತಿ ಇಳಿದು ಹತ್ಬೇಕು ಇನ್ನೊಂದು ಬೆಟ್ಟ. ಸೊ ಇಂಡಿಗನಾಥಕ್ಕೆ ಬಂದೇವ್ರಿ. ಅರ್ಧ ದಾರಿ, ಇನ್ನೂ ಅರ್ಧ ದಾರಿ ಸಾಗಬೇಕು. ಸ್ವಲ್ಪ ಮುಖ ತೊಳ್ಕೊಂಡು ಮುಂದುವರಿಯೋಣ ಅಂತ. ಇದೊಂದು ವ್ಯಾಲೆ ಕಣಿವೆ. ಸೊ ನೀಟಾಗಿ ಜಮೀನು ಮಾಡ್ಕೊಂಡಿದ್ದಾರೆ. ಇಂಡಿಗನಾಥ ವ್ಯಾಲೆ ಏನಿತ್ತು ಅದನ್ನ ಇಳಿದು ಮತ್ತೆ ಸ್ಟೆಪ್ಸನ್ನ ಅಪ್ ಹಿಲ್ಲನ್ನ ಹತ್ತಕ್ಕೆ ಸ್ಟಾರ್ಟ್ ಮಾಡಿದ್ದೀವಿ. ಈಗ ಇಂಡಿಗನಾಥದ ಎಂಡ್ ಹೊಂಟೇವಿ, ನಾಗಮಲೆ ಕಡೆ ಎಂಡ್ ಪಾಯಿಂಟ್. ಸೊ ಇಲ್ಲಿ ಒಂದು ಶಾಪ್ ಐತಿ, ಎಲ್ಲಿಕಾಯಿ ಜ್ಯೂಸ್ ಮಾಡ್ತಾರಂತ. ಅಣ್ಣ ಫಸ್ಟ್ ಕ್ಲಾಸ್ ಆಗಿರ್ಬೇಕು. 2 ಒಂದು ಗ್ಲಾಸ್ ಎಕ್ಸ್ಟ್ರಾ ಕೊಡ್ರಿ, ಹಂಗೆ ನಾಸ್ತಾನ. ಎಲ್ಲಿಕಾಯಿ ಜ್ಯೂಸ್ ಮಾಡಾಕತ್ತಾರೆ. ನೀರು ಅದು ಶುಗರು. ಎಲ್ಲಿಕಾಯಿ ಇದು ಡಿಫ್ರೆಂಟ್ ಐತಲ್ಲ, ಇದು ಎಲ್ಲಿಕಾಯಿ ಊರ್ದು ನೋಡಿ. ಈ ಎಲ್ಲಿಕಾಯಿಗೂ ನಾವು ಸಾಧಾರಣವಾಗಿ ಊರಲ್ಲಿ ನೋಡೋ ಎಲ್ಲಿಕಾಯಿಗೂ ಭಾಳ ಡಿಫ್ರೆನ್ಸ್ ಇರ್ತೈತಿ. ನೋಡ್ರಿ, ಎಲ್ಲಿಕಾಯಿ ಕಟ್ ಮಾಡ್ಬಿಟ್ಟು ಹಿಂಡ್ತಾವ್ರೆ, ಹಂಗೆ ರಸನ ಹಿಂಡ್ತಾವ್ರೆ. ಎಲ್ಲಿಕಾಯಿದು ಗಮ ಅನ್ನುತ್ತೆ ಮೂಗಿಗೆ, ಅಷ್ಟು ಫ್ರಾಗ್ರೆನ್ಸ್ ಐತಿ. ಎಲ್ಲಿಕಾಯಿ ಜ್ಯೂಸ್ ಕಟ್ಟಿತಾ ಇದ್ದಾರೆ, ಜ್ಯೂಸ್ ಕಟ್ಟಿತಾ ಇದ್ದಾರೆ. ಬರಲಿ ಎಲ್ಲಿಕಾಯಿ ಜ್ಯೂಸು. ಸ್ಕಿಮ್ಮಾಕಿ, ಸ್ವರ್ಗ. ವಿಟಮಿನ್ ಸಿ ರಿಚ್. ಅಂದ್ರೆ ಡಿಫ್ರೆಂಟ್ ಐತ್ರಿ ಟ್ರ್ಯಾಕ್ ಮಾತ್ರ. ಅದ್ರ ಇಂಡಿಗನಾಥ ಹಳ್ಳಿ ಅಂತ ಏನು ಬಂದ್ವಲ್ಲ, ಆ ಒಂದು ಊರೇ ಇದು, ಎಲ್ಲ ಸಿಗ್ತೈತಿ. ಟೇಸ್ಟಿ. ಸ್ವಲ್ಪ ಫ್ಲ್ಯಾಟ್ ಏರಿಯಾ ಐತ್ರಿ, ಫ್ಲ್ಯಾಟ್ ಏರಿಯಾದಾಗ ಹೊಂಟೇವಿ. ಹೋಗ್ಬೇಕೀಗ. ಇದು ನಮ್ಮ ಸ್ಪೀಡನ್ನು ಕವರ್ ಮಾಡೋಕ್ಕೆ ಫ್ಲ್ಯಾಟ್ ಏರಿಯಾ ಭಾಳ ಅನುಕೂಲ ಆಕೈತಿ. ಈ ಬೆಟ್ಟನ ಕ್ರಾಸ್ ಮಾಡಬೇಕು. ಯಾವ್ರಣ್ಣ? ಪಾಂಡವಪುರದಿಂದ ಬಂದಿದ್ದೀರಾ? ನೋಡಿ, ಪಾಂಡವಪುರದಿಂದ 3 ಜನ ಬಂದಿದ್ದಾರೆ. ನಾಗಮಲೆ ಬೆಟ್ಟಕ್ಕೆ ಹೋಗ್ತಿರೋದಾ? ಓಕೆ, ನಮ್ಮದು ಬೆಂಗಳೂರು. ಈಗ ಬೆಟ್ಟನ ಹತ್ತಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಅಪ್ಪ, ಪ್ಲಾಸ್ಟಿಕನ್ನು ಬಿಸಾಕಿ ತಿಪ್ಪೆ ಮಾಡಿ ಹಾಕ್ಬಿಟ್ಟವ್ರು ಇಲ್ಲಿ. ನಮ್ಮ ಕೈಯಲ್ಲಿ ಪ್ಲಾಸ್ಟಿಕ್ ಇದೆ, ನಮ್ಮ ಕೈಲೂ ಇದೆ ಪ್ಲಾಸ್ಟಿಕ್ಕು. ನಾವು ನಾವು ವಾಪಸ್ ತಗೊಂಡೋಗಿ ಡಸ್ಟ್ಬಿನ್ನಲ್ಲೇ ಹಾಕ್ತೀವಿ. ಸಿಕ್ಕಾಪಟ್ಟೆ ಟಯರ್ಡ್ ಆಗ್ತಿದೆ, ಗಾಳಿ ಕಡಿಮೆ ಇದೆ, ಅದಕ್ಕೆ ಕೂತ್ಕೊಂಡಿದ್ದೀನಿ ನಾಡ ಹತ್ರ ಒಂದು 5 ನಿಮಿಷ. ಮತ್ತೆ ಹಿಂಗೆ ಹತ್ಕೊಂಡು ಮೇಲಕ್ಕೆ ಹೋಗ್ಬೇಕು. ಅಮ್ಮ, ಏನ್ ಮಾಡ್ತಿದ್ದೀರಿ? ಒಬ್ಬರೇ ಕೂತಿದ್ರೆ ಭಯ ಆಗಲ್ವಾ? ಅಲ್ಲ, ಭಯ ಆಗಲ್ವಾ ನಿಮ್ಗೆ?
ಸೊ ಇಂಡಿಗನ ಹತ್ತದಿಂದ ಬೆಟ್ಟದ ಮೇಲೆ ಸ್ವಲ್ಪ ಸ್ಟೀಪಿ ಇದೆ, ಕಷ್ಟ. ಅರ್ಲಿ ಮಾರ್ನಿಂಗ್ ಬೇಗ ಸ್ಟಾರ್ಟ್ ಮಾಡಿದ್ರೆ ನಾವು ಕವರ್ ಮಾಡೋಕ್ಕಾಗೋದು. ಬಿಸಿಲಾದಂಗೆಲ್ಲ ಹರಿದೋಕೈತಿ. ಹಿಂಗೆ ಬಂದರೆ ಇದು ದಾರಿ, ಇದು ಶಾರ್ಟ್ಕಟ್. ಕಳ್ಳನ ಕಟ್ಟೆ ಅಂತ ಬರ್ದಾರೆ ಇಲ್ಲಿ. ಮೇ ಬಿ ಇದೇ ಇರಬೇಕು ಕಳ್ಳನ ಕಟ್ಟೆ ಅಂದ್ರೆ. ಇದು ಕಳ್ಳನ ಕಟ್ಟೆ ಅಂತ ಹೇಳಿ. ಕಳ್ಳನ ಕಟ್ಟೆ ಏನೈತಲ್ರಿ, ಒಂದು ವ್ಯೂ ಪಾಯಿಂಟ್. ಇಲ್ಲಿಂದ ನೋಡಿದ್ರ 77 ಮಲೆಯ ಅರ್ಧ ಭಾಗವನ್ನ ನೋಡಬಹುದು. ಇಲ್ಲಿ ಮೋಸ್ಟ್ಲಿ ಈಗ ಇಳಿತೇವಲ್ವ ನಾವು, ಬಂಡೆ ಪಕ್ಕನೇ ಒಂದು ದಾರಿ ಹೋಗಿದೆ ಇಲ್ಲಿ. ಇದ್ರ ಯಾವ್ದ್ರಗಡೆ ನೋಡ್ಬೇಕ್ರಿ ಆ ಸೀನಿಕ್ ಬ್ಯೂಟಿನ, ಕಳೆದೋಗ್ಬಿಡ್ತೀವಿ ಹಂಗಿದೆ. ಈಗ ನೋಡ್ರಿ, ಇಷ್ಟು ಕಲ್ಲು ಸಂದಿಲಿ ಹಿಂಗಿದೆ ದಾರಿ. ಯಾವ ಯಜಮಾನ್ರೆ? ಯಾವ? ಹಾಂ, ಅಜಯ್ ಯಾವ್ರ? ಚಾಮರಾಜನಗರ. ಎಷ್ಟೊತ್ತು ಗಂಟೆಗೆ ಸ್ಟಾರ್ಟ್ ಮಾಡಿದ್ರಿ? 5:30 ಆಗತ್ತಿದ್ರಾ? ಓ ಹಾಂ. ಓ ಏರ್ಪೋರ್ಟ್ ಊಟ ಮಾಡ್ಕೊಳ್ಳಿ, ವಿಡಿಯೋ ಹಿಡಿತಾವ್ರ. ಕಳ್ಳನ ಕಟ್ಟೆಯಿಂದ ಈಗ ನಾವು ಕೆಳಗಡೆ ಇಳಿತಾ ಇದ್ದೀವಿ. ಇಳಿಬೇಕು. ವಯಸ್ಸಾದವರೆಲ್ಲ ಟ್ರೆಕ್ ಮಾಡ್ತಾರೆ ಈ ಬೆಟ್ಟಕ್ಕೆ. ಯಪ್ಪ ನೋಡಿ, ಯಾಕಮ್ಮ ಹಂಗೆ ನೋಡ್ತಿದ್ದೀರಿ? ವಿಡಿಯೋ ಮಾಡ್ತಾ ಇದೀವಿ. ವಿಡಿಯೋ ಯಾವುದು ಬೆಟ್ಟ? ಹಾಂ ನೋಡಿ, ಈ ಬೆಟ್ಟನ ಇಳಿದ್ಬಿಟ್ಟು ಅಲ್ಲಿಗೆ ಹೋಗ್ಬೇಕು, ತಿರ್ಗಾ ಮತ್ತೆ ಇಲ್ಲೇ ಬರಬೇಕು. ಓ ಆ ಬೆಟ್ಟ ಹತ್ಬೇಕು ನಾವೀಗ. ಈಗಲೂ ಕೂಡ ಜನರು ನಂಬೋ ಪ್ರಕಾರ ಮಹದೇಶ್ವರ ಸ್ವಾಮಿಯವರ ಮೂಲ ಗದ್ದಿಗೆ ಇರೋದು ನಾಗಮಲೆ ಬೆಟ್ಟದ ಮೇಲೆನೆ. ಜನ ನಂಬ್ತಾರ, ಹಂಗ ಬರ್ತಾರ. ಅಮಾಸೆ ಮತ್ತು ಹುಣ್ಣಿಮೆ ದಿನ ಸಿಕ್ಕಾಪಟ್ಟೆ ಜನಗಳು ಬರ್ತಾರ, ರಶ್ ಬಾಳ ಇರ್ತೈತಿ. ನಾವೀಗ ನಾಗಮಲೆ ಹಳ್ಳಿಗೆ ಬಂದೇವಿ. ಇದು ಕೂಡ ಒಂದು ಕಣಿವೆ, ಸುತ್ತಲೂ ಬೆಟ್ಟಗಳದಾವು. ಅದ್ರ ಮಧ್ಯೆ ಒಂದಿಷ್ಟು ಗ್ರಾಮಗಳನ್ನ ಮನೆಗಳನ್ನ ಕಟ್ಕೊಂಡು ಊರು ಮಾಡ್ಕೊಂಡಿದ್ದಾರೆ. ನಾಗಮಲೆ ಊರು. ಇದ್ರ ಮೇಲೆ
ಅಲ್ಲಿ ಬೆಟ್ಟ ಕಾಣಿಸ್ತಿದೆಯಲ್ಲ ಅಲ್ಲಿ ಹೋದ್ರೆ ದೇವಸ್ಥಾನ. ಏನ್ ತಗೊಂಡೆ? ಅರುಣ ನೆಲ್ಲಿಕಾಯಿ ತಗೊಂಡಿದ್ದ ನೋಡಿ. ಎಲ್ಲಾದ್ರೂ ನೆಲ್ಲಿಕಾಯಿ, ಸೌತೆಕಾಯಿ, ವಾಟರ್ ಮೆಲನ್ನು, ಪಪಾಯ ತಿಂತಾ ಇರ್ಬೇಕು, ಪೈನಾಪಲು, ಮಜ್ಜಿಗೆ ತಿಂತಾ ಇರಬೇಕು, ಕುಡಿತಾ ಇರಬೇಕು, ಟ್ರೆಕ್ಕಿಂಗ್ ಮಾಡ್ತಾ ಇರಬೇಕು, ಅವಾಗಲೇ ಮಜಾ. ಅಲ್ಲಿ ಬರ್ದಾರ ನೋಡ್ರಿ ನಾಗಮಲೆಗೆ ದಾರಿ. ನಾಗಮಲೆ ಊರಿಗೆ ಬಂದ್ಮೇಲೆ ನೋಡ್ರಿ ಊಟ ತಿಂಡಿಗೇನು ಸಮಸ್ಯೆ ಆಗಲ್ಲ. ಸ್ನ್ಯಾಕ್ಸ್ಗಳು ಸಿಗ್ತಾವ, ಬೋಂಡ, ಬಜ್ಜಿ, ಜ್ಯೂಸು ಎಲ್ಲ ಸಿಗುತ್ತೆ, ತಿನ್ಬೋದು. ಈ ದಾರಿಲೆಲ್ಲ ಹತ್ಕೊಂಡು ನಾವೀಗ ಇಲ್ಲಿಗೆ ಬರಬೇಕು, ಈ ಬೆಟ್ಟಕ್ಕೆ. ಹಾಯ್, ಯಾವೂರ? ಹುಣಸೂರು. ಐ ಆಮ್ ಫ್ರಮ್ ಬ್ಯಾಂಗ್ಳೂರ್. ಹೆಂಗಿತ್ತು ಅಪ್ಪರ ಮೇಲೆ ತನಕ ಹೋಗಿದ್ರಾ? ಹಾ, ಸಿಕ್ಕಂತೆ ಸಂಚಾರ. ಚೆನ್ನಾಗಿತ್ತ? ಆಯ್ತು, ಮಾದಪ್ಪಗೊಂದು ಹೋಗಿ ಹೇಳಿ. ಮೋಸ್ಟ್ಲಿ ಇದು ಗೋಪಿನಾಥನ ದಾರಿ, ವೀರಪ್ಪನ ಹುಟ್ಟೂರು. ನಾವು ಹೋಗ್ಬೇಕಾಗಿರೋದು ಆ ಬೆಟ್ಟ. ನಾಗಮಲೆ ಊರಲ್ಲಿ ಊಟಕ್ಕೇನು ತೊಂದರೆ ಆಗಲ್ಲ, ಹೋಟೆಲ್ಗಳಿದ್ದಾವೆ, ಹೇಳಿದ್ರೆ ಮಾಡಿಕೊಡ್ತಾರೆ. ಊಟನೂ ಸಿಗುತ್ತಾ? ಹಾಂ, ಏನೇನು ಮಾಡ್ತೀರಾ? ಹಾಂ, ಚಿತ್ರಾನ್ನ. ಎಷ್ಟು ಜನಕ್ಕೆ ಹೇಳಿದ್ರು ಮಾಡ್ತೀರಾ? ಅಂದರೆ ಹೋಗೋವಾಗ ಹೇಳಿ ಹೋಗ್ಬೇಕು. ಮಾಡಲ್ಲ. ಸೊ ಇಲ್ಲೊಂದಿಷ್ಟು ಹೋಟೆಲ್ಗಳು ಇರ್ತವೆ, ನಮ್ಗೇನಾದ್ರು ಊಟ ಬೇಕಾದರೆ ಹೋಗುವಾಗ ಅವ್ರಿಗೆ ಹೇಳಿ ಹೋಗ್ಬೇಕು, ವಾಪಸ್ ಬರುವಾಗ ಮಾಡಿಟ್ಟಿರ್ತಾರೆ, ತಗೋಬೋದು. ಮುದ್ದೆ, ಚಿತ್ರಾನ್ನ, ಏನಾದರೂ ಏನು ಬೇಕಾದ್ರೂ ಮಾಡೋದು ಹೇಳಿದ್ರೆ ಮಾಡಿಕೊಡ್ತಾರೆ. ಬಟ್ ಮುಂಚೆ ಹೇಳಬೇಕು ಅವ್ರಿಗಷ್ಟೇ. ಸೊ ನಾವೀಗ ನಾಗಮಲೆ ಊರಿಂದ ಅಂದರೆ ಆ ಕಣಿವೆಯನ್ನು ಮೇಲಕ್ಕೆ ಹತ್ತಾ ಇದ್ದೀವಿ ನಾಗಮಲೆ ಬೆಟ್ಟಕ್ಕೆ ಹೋಗೋಕ್ಕೆ. ದಾರಿಯಲ್ಲಿ ಒಂದು ಗಣಪತಿ ಗುಡಿ ಇದೆ, ಅಲ್ಲಿ ಪೂಜಾ ಸಾಮಾನುಗಳು ಸಿಗ್ತವೆ, ಅವಶ್ಯಕತೆ ಬಿದ್ದವ್ರು ತಗೊಂಡು ಮೇಲಕ್ಕೆ ಹೋಗ್ಬೋದು. ಮೇಲೆ ಕೂಡ ಒಂದು ದೇವಸ್ಥಾನ ಐತಿ. ಈಗ ಹೋಗ್ಬೇಕಾಗಿರೋ ದಾರಿ ಇಲ್ಲೈತೆ ನೋಡ್ರಿ. ಸೊ ಇಲ್ಲೊಂದು ಶನೇಶ್ವರ ದೇವಸ್ಥಾನ ಐತಿ, ಗುಹೆ, ಅದು ಕೇವ್ ಐತಿ ಇಲ್ಲಿ ಒಳಗಡೆ. ಗುಹೆನೇ ಇದು, ಒಂದು ಗುಹೆ ಥರ ಐತಿ ಒಳಗಡೆ. ಶನೇಶ್ವರ ಸ್ವಾಮಿ ದೇವಸ್ಥಾನ ಇದು. ನಾವಿದನ್ನ ನೋಡ್ಕೊಂಡು ಈ ಮೇಲಕ್ಕೆ ಹೋಗ್ಬೇಕು. ನಾವೀಗ ಗೋಪಿನಾಥಂ ವೈಲ್ಡ್ ಲೈಫ್ ವನ್ಯಜೀವಿ ಧಾಮಕ್ಕೆ ಎಂಟ್ರಿ ಆಗಕತ್ತೀವಿ ರೀ. ಎಲ್ಲ ಐತೆ ನೋಡ್ರಿ. ಇದನ್ನು ಹತ್ಕೊಂಡು ನಾವಿಲ್ಲಿ ಮೇಲಕ್ಕೆ ಬರಬೇಕು. ಕೊನೆಯ ಒಂದು ಪೀಕ್ ಏನೈತಲ್ರಿ, ಸ್ವಲ್ಪ ತ್ರಾಸಾಗತೈತಿ. ಈಗ ಹತ್ಕೊಂಡು ಹೋಗ್ಬೇಕು. ಇನ್ನೊಂದು ವಂಡ್ರ ಅನ್ಸಿದ್ದೇನಂದ್ರಿ, ಗುಡ್ಡದ ಮೇಲೆ ಬಾವಿ ಇದೈತಿ ನೋಡ್ರಿ. ಇದು ಬಾವಿ ಇದು. ಅಲ್ಲೈತ್ ನೋಡ್ರಿ ದೇವಸ್ಥಾನ. ಇದು ಗಣೇಶನ ಗುಡಿ, ಪಾದುಕೆಗಳು, ಗಂಟೆ. ಆನುಮಲೆ, ಜೇನುಮಲೆ, ಗುಂಜುಮಲೆ, ಕುಲಗಂಜಿಮಲೆ, 77 ಮಲೆಯಲ್ಲಿ ತಪ್ಪಲೆ ನಲಿದು ನಾಟ್ಯವಾಡುವಂತ ಅಪ್ಪಾಜಿ ಮುದ್ದು ಮಾದಪ್ಪನ ಪಾದಕೊಂದ್ಸತಿ ಉಘೇನ್ರಪ್ಪ, ಘೇ ಮಾಯ್ಕಾರ, ಘೇ ಮಾತ್ಮಲೆಯ, ಆಮೇಲೆ ಪಾದಕೊಂದ್ಸತಿ ಉಘೇನ್ರಪ್ಪ. ಸೊ ದೇವಸ್ಥಾನನ ನೋಡ್ಕೊಂಡು ಸ್ವಲ್ಪ ಮೇಲೆ ಬಂದ್ರಿ, ವಿಶಾಲವಾದ ಬಯಲು, ಆರಾಮಾಗಿ ರೆಸ್ಟ್ ತಗೋಬಹುದು. ಒಂದು ಅರ್ಧ ಗಂಟೆ ಮೊದಲು ರೆಸ್ಟ್ ತಗೋತೀನಿ.
ಇದೆಯಲ್ಲ ಇದು ಕಾವೇರಿ ನದಿ. ಕೆಳಗಡೆ ಊರ್ ಕಾಣಿಸ್ತಿದೆಯಲ್ಲ ಅದು ಗೋಪಿನಾಥಂ. ಇಲ್ಲಿಂದ ಬಂದ್ಮೇಲೆ ಅದು ಮುಖ್ಯ ದೇವಸ್ಥಾನ ಆದರ್ರಿ. ಕೆಳಗೊಂದು ಗದಿಗೆ ಐತಿ, ಇಲ್ಲಿ ಹಿಂಗೆ ಹೋಗ್ಬೇಕು. ಅಲ್ಲಿ ಕಾಣಿಸ್ತಿದೆಯಲ್ಲ ಅದೇ ನಾಗರ ಹಾವಿನ ಹೆಡೆ. ಈ ಬೆಟ್ಟವನ್ನ ನಾಗಲಿಂಗ ಪುಷ್ಪ ಅಂತಾನೂ ಕರೀತಾರೆ. ಮಹದೇಶ್ವರ ಸ್ವಾಮಿಯವರು ತಪಸ್ ಮಾಡುವಾಗ ನಾಗರ ಹಾವೊಂದು ಅವರಿಗೆ ನೆರಳಾಗಿ ನಿಂತಿತ್ತು. ಅದೇ ಈ ಶಿಲೆ. ಈ ಶಿಲೆಯ ಅರ್ಥ ಅದು. ಇವೆಲ್ಲ ಹರಕೆ ಕಟ್ಟಿರ್ತಕ್ಕಂಥದ್ದು ಕಟ್ಟುಗಳು ಮತ್ತೆ ಹರಕೆಗೆ ಇಟ್ಟಿರ್ತಕ್ಕಂಥ ಕಲ್ಲುಗಳು ಬಂಡೆ ಹಿಂದೆ. ಮತ್ತ ಇನ್ನ ಹೆಚ್ಚಿನ ಮಾಹಿತಿ ಏನಾದ್ರು ಬಿಟ್ಟು ಹೋಗಿದ್ರ ದಯವಿಟ್ಟು ಇಲ್ಲಿ ಕಾಣುವಂತ ವಾಟ್ಸ್ಆಪ್ ನಂಬರ್ಗೆ ಮೆಸೇಜ್ ಮಾಡ್ರಿ. ಹಂಗ ನಮ್ಮ ಸಿಕ್ಕಂತೆ ಸಂಚಾರ ಯೂಟ್ಯೂಬ್ ಚಾನೆಲ್ ನ ಸಂಪರ್ಕ ಮಾಡ್ಬೇಕಂದ್ರೂ ಕೂಡ ಈ ವಾಟ್ಸ್ಆಪ್ ನಂಬರ್ ಅನ್ನ ಬಳಸ್ಕೊಳ್ರಿ. ಹಳೇದು. ಸೊ ಇಷ್ಟಾತ್ ನೋಡ್ರಿ ನಮ್ಮದು ಇವತ್ತ ನಾಗಮಲೆ ಟ್ರ್ಯಾಕ್. ದಯವಿಟ್ಟು ಬರೋರು 6 ಗಂಟೆಗೆ ಶಾರ್ಪ್ 6 o'clock ಫಾರೆಸ್ಟ್ ಗೇಟ್ ಅಲ್ಲಿ ಇರ್ಬೇಕು. 6 ಗಂಟೆಗೆ ಸ್ಟಾರ್ಟ್ ಮಾಡ್ಬಿಟ್ರೆ ಬಹಳ ಬೇಗ ಬಂದು ತುಂಬಾ ಬಿಸಿಲಾಗೋಷ್ಟೊತ್ತಿಗೆ ಕೆಳಗಡೆ ಹೋಗ್ಬೋದು. ಬರೋರು ಕಡ್ಡಾಯವಾಗಿ ಕನಿಷ್ಠ 1 ಲೀಟರ್ ವಾಟರ್ ಬಾಟಲ್ ಅನ್ನಾದ್ರೂ ಕ್ಯಾರಿ ಮಾಡ್ಬೇಕು. ಕೋರ್ಸ್ 2 ಹತ್ರ ನೀರ್ ಸಿಗುತ್ತೆ, ಊಟ ಸಿಗುತ್ತೆ 2 ಊರಲ್ಲಿ. ಕನಿಷ್ಠ 1 ಬಾಟಲ್ ಆದ್ರೂ ಕೈಲಿ ಕ್ಯಾರಿ ಮಾಡ್ಕೊಳ್ಳೇಬೇಕು. ಮಕ್ಕಳನ್ನ ಕರ್ಕೊಂಬಂದ್ರೆ ಸ್ವಲ್ಪ ಕಷ್ಟ ಆಗುತ್ತೆ. ಸೊ ಸ್ವಚ್ಛತೆಯನ್ನ ಕಾಪಾಡ್ರಿ. ಎಲ್ಲಿ ಬೇಕಲ್ಲಿ ಪ್ಲಾಸ್ಟಿಕ್ ಅನ್ನ ಎಸ್ದು ಸತ್ತ ಪ್ರಜೆಗಳ ತರ ವರ್ತನೆ ಮಾಡಿ. ಸತ್ತ ಪ್ರಜೆಗಳ ತರ ದಯವಿಟ್ಟು ವರ್ತನೆ ಮಾಡಬೇಡಿ. ಪ್ರಕೃತಿನ ಸ್ವಚ್ಛತವಾಗಿ ಕಾಪಾಡ್ಕೋಬೇಕಾಗ್ತದೆ. ಆಮೇಲೆ ಇದು ದೈವಿಕ ಕ್ಷೇತ್ರ. ಅಟ್ಲೀಸ್ಟ್ ಅದಾದ್ರೂ ಕನ್ಸರ್ನ್ ಇರ್ಲಿ. ಇಲ್ಲಿ ಬಂದು ಪ್ಲಾಸ್ಟಿಕ್ ಒಗೆಯುವಂಥದ್ದು, ಮಲಿನ ಮಾಡುವಂತದ್ದು ಮಾಡಬಾರ್ದು. ಬರೋರೆಲ್ಲರೂ ವಿದ್ಯಾವಂತರೇ ಆಗಿರ್ತಾರೆ. ದಯವಿಟ್ಟು ಅದನ್ನ ಅರ್ಥ ಮಾಡ್ಕೋಬೇಕು. ಅಭ್ಯಾಸ ಇದ್ರೆ ತುಂಬಾ ಒಳ್ಳೇದು. ಟ್ರೆಕ್ಕಿಂಗ್ ಮಾಡಿ ಬೆಟ್ಟ ಗಿಟ್ಟಗಳನ್ನ ಹತ್ತಿ ಅಭ್ಯಾಸ ಇದ್ರೆ ತುಂಬಾ ಒಳ್ಳೇದು. ಯಾಕಂದ್ರೆ ಫಸ್ಟ್ ಟೈಮ್ ಬರೋರ್ಗೆ ಸ್ವಲ್ಪ ತೊಂದರೆ ಆಗುತ್ತೆ. ಇಷ್ಟನ್ನ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸೋಣ್ರಿ. ಮತ್ತೆ ಇನ್ನೊಂದು ವಿಡಿಯೋದಾಗ ನಿಮ್ಮನ್ನ ಸಿಗ್ತೀನಿ. ಅಲ್ಲಿ ತನಕ ನೋಡ್ತಿರ್ರಿ ನಮ್ಮದ ಸಣ್ಣ ಯೂಟ್ಯೂಬ್ ಚಾನಲ್ ಸಿಕ್ಕಂತೆ ಸಂಚಾರ. ಜೈ ಕರ್ನಾಟಕ, ಜೈ ಶಂಕ್ರಿ, ಜೈ ಜೈ ಶಂಕ್ರಿ.